ನಮಸ್ಕಾರ, ಎಸ್ಐ ನ್ಯೂಸ್ಗೆ ಸ್ವಾಗತ. ನಾನು ಶಂಕರ್ ರಾಠೋಡ್. ಮುಖ್ಯಾಂಶಗಳು: ಮಾಜಿ ಸೈನಿಕ ತನ್ನ ಕುಟುಂಬದಿಂದ ದಯಾಮರಣಕ್ಕೆ ಅರ್ಜಿ. ತನ್ನ ಕುಟುಂಬಕ್ಕೆ ಪುಂಡ ಪೋಖರಿಗಳು ಹಾಗೂ ಗುಲಾಮಗಿರಿ ಅಧಿಕಾರಿಗಳ ಕಿರುಕುಳ. ಚಿಕ್ಕಪ್ಪನ ಅಂತ್ಯಕ್ರಿಯೆಗೆ ಬಂದಿದ್ದ ಮಗ ಹೃದಯಘಾತದಿಂದ ಸಾವು. ಆಗಸ್ಟ್ ತಿಂಗಳಲ್ಲಿ ಮನೆ ಬಿದ್ದಿದೆ, ಇನ್ನೂ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಎಕ್ಸ್ಚೇಂಜ್ ಆಹಾರ ಪದ್ಧತಿ ಬದಲಿಸಿದರೆ ಸೂಪರ್ ಹಾಟ್. ಇದು ವಿಶ್ವ ಆರೋಗ್ಯ ದಿನದ ವಿಶೇಷ. ಅಗಣಿತ ಸಾಹಿತಿಗೆ ನಮನ. ಡಾಕ್ಟರ್ ಅಮೋರ್ ಸಾಹಿತ್ಯ ಕೊಡುಗೆ ಕೊಂಡಾಡಿದ ಸಾಹಿತ್ಯ ಪರಿಷತ್ತು. ಕೋಳಿ ತಿಂದು ಇಟ್ಟಿಗೆಯಲ್ಲಿ ಅವಿತು ಕೂತಿದ್ದ ಉರಗ, ಹಾವನ್ನ ಪಳಗಿಸಿ ಹಿಡಿದ ಸ್ನೇಕ್ ವಿಜಯ್. ಮಹಾರಾಷ್ಟ್ರದಲ್ಲೂ ಗಜೇಂದ್ರಗಢದ ಕೀರ್ತಿ. ಕೊಲ್ಲಾಪುರದ ಲಕ್ಷ್ಮೀದೇವಿ ಪೂಜಿಸಿದ ಗಜೇಂದ್ರಗಢದ ರಾಜಮನೆತನ. ವಾರ್ತೆಗಳ ವಿವರ. 17 ವರ್ಷಗಳ ದೇಶ ಸೇವೆ ಮಾಡಿ ಸದ್ಯ ನಿವೃತ್ತಿ ಹೊಂದಿದ ಯೋಧ ಏನಾದರೂ ಒಂದು ಸಮಾಜಮುಖಿ ಕೆಲಸ ಮಾಡಬೇಕೆಂಬ ಹಂಬಲ, ಸೇನೆಗೆ ಸೇರಬೇಕೆಂಬ ಹಂಬಲವಿರುವ ಬಡ ಮಕ್ಕಳಿಗೆ ಉಚಿತ ಸೈನಿಕ ತರಬೇತಿ ಕೇಂದ್ರ ಕಟ್ಟಡ ಕಟ್ಟಲು ಸ್ಥಳೀಯ ಅಧಿಕಾರಿಗಳು ಹಾಗೂ ಪುಂಡ ರೌಡಿಗಳ ದೌರ್ಜನ್ಯಕ್ಕೆ ಬೇಸತ್ತಿದ್ದಾನೆ. ಸೇನೆಯಲ್ಲಿ ವೈರಿಗಳಿಗೆ, ನಕ್ಸಲಿಗಳಿಗೆ ಹೆದರದ ಸೈನಿಕ ಸ್ಥಳೀಯ ಪುಂಡರ ಜೀವ ಬೆದರಿಕೆಗೆ ಬೇಸತ್ತು ಕುಟುಂಬ. 8 ಜನ ಈಗ ರಾಷ್ಟ್ರಪತಿಗೆ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ್ದಾನೆ. ಗದಗ ಜಿಲ್ಲೆಯ ಯೋಧನ ಕುಟುಂಬದ ದಯಾಮರಣದ ಕಣ್ಣೀರಿನ ಕಥೆಯ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಸ್ವಾವಲಂಬಿ, ಸ್ವಾತಂತ್ರ್ಯ ಹಾಗೂ ಸಮಾಜಮುಖಿಯಾಗಿ ಬದುಕುವುದು ಪ್ರತಿಯೊಬ್ಬರ ಹಕ್ಕಾಗಿದೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಪುಂಡ ಪೋಖರಿಗಳು ಹಾಗೂ ಗುಲಾಮಗಿರಿ ಅಧಿಕಾರಿಗಳ ಕಿರುಕುಳದಿಂದ ಗದಗ ಜಿಲ್ಲೆಯ ಈ ಯೋಧನ ಕುಟುಂಬ ನೊಂದು ಬೆಂದು ಸೊತ್ತಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಬಾಳೆಹೊಸೂರು ಗ್ರಾಮದ ಈ ಮಾಜಿ ಸೈನಿಕನ ಈರಣ್ಣ ಅಣ್ಣಿಗೇರಿ ಕುಟುಂಬ ಸದ್ಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ವಾಸವಾಗಿದ್ದಾರೆ. ಈ ಮಾಜಿ ಸೈನಿಕ ತನ್ನ ಕುಟುಂಬದ 8 ಜನರು ರಾಷ್ಟ್ರಪತಿಗಳಿಗೆ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಕಾರಣ, ಲಕ್ಷ್ಮೇಶ್ವರ ಪಟ್ಟಣದ ಈಶ್ವರ್ ನಗರದಲ್ಲಿ 16 ವ್ಯಾಪ್ತಿಯ ಪ್ಲಾಟ್ ನಂಬರ್ 127/197 ಎಂಬುದನ್ನು ಸುಮಾರು 8 ವರ್ಷಗಳ ಹಿಂದೆ ಖರೀದಿಸಿದ್ದಾರೆ. ಈ ಜಾಗೆಯಲ್ಲಿ ಮನೆ ಹಾಗೂ ಸೈನ್ಯಕ್ಕೆ ಸೇರಬೇಕೆಂದ ಬಡ ಮಕ್ಕಳಿಗೆ ಉಚಿತ ಸೈನಿಕ ತರಬೇತಿ ಕೇಂದ್ರ ಆರಂಭಿಸಲು ಮುಂದಾಗಿದ್ದಾರೆ. ಆದರೆ ಸ್ಥಳೀಯ ಗಂಗಾಧರ್ ಗುಡಿಗೇರಿ ಹಾಗೂ ಮಂಜುನಾಥ್ ಮಾಗಡಿ ಎಂಬುವರು ವಿನಾಕಾರಣ ಕಿರುಕುಳ ನೀಡುತ್ತಿದ್ದಾರೆ ಎಂಬುದು ಮಾಜಿ ಸೈನಿಕನ ಕುಟುಂಬದ ಆರೋಪವಾಗಿದೆ. ಯಾವುದೇ ಹುರುಳಿಲ್ಲದೆ ಕಟ್ಟಡ ಕಟ್ಟಲು ಅನುಮತಿ ನೀಡದೆ ಸೈನಿಕ ಹತ್ಯೆ ಮಾಡಲು ಸಂಚು ರೂಪಿಸಿದ್ದಾರೆ. ಇದರಿಂದ ಹಂತಕರ ಕೈಯಲ್ಲಿ ಸಾವನ್ನಪ್ಪುವುದಕ್ಕಿಂತ ಸರ್ಕಾರ ಎದಿರು ಸಾವಿಗೆ ಶರಣಾಗುವುದು ಒಳ್ಳೆಯದು ಎಂದು ನೊಂದು ದಯಾಮರಣಕ್ಕೆ ಮುಂದಾಗಿದ್ದೇವೆ ಅಂತಿದ್ದಾರೆ ಮಾಜಿ ಸೈನಿಕ. ಸೈನ್ಯದಿಂದ ಮಾಜಿ ಬಾಲೇಶ್ವರ ಗ್ರಾಮದವನು. ನಾನು ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಒಂದು 8 ವರ್ಷಗಳ ಹಿಂದ್ಗಡೆ ಒಂದು ಜಾಗವನ್ನು ಖರೀದಿ. ಕಾರಣ ಇಷ್ಟೇ ಸರ್, ಅವ್ರು ಹೇಳ್ದಂಗೆ ನಾವು ಬಾಳಬೇಕು, ಅವ್ರು ಹೇಳ್ದಂಗೆ ಅವ್ರು ಕಾಲಡಿಯಾಗಿರಬೇಕು. ಅವ್ರ ಉದ್ದೇಶ ಇಷ್ಟೇ ಇಡಿ ಅಂತೇಳಿ. ಇವರು ಗಂಗಾಧರ್ ಗುಡಿಗೇರಿ ಅನ್ನೋರು ಸಹ ಶಿಕ್ಷಕರು. ಕಳ್ಳ ಮರಳಿಗೆ ಸಾಗಾಣಿಕೆ ಒಬ್ಬ ಮಾಫಿಯಾ ಜೊತೆಗೆ ಒಬ್ಬ ಇವ್ರ ಜೊತೆಯಲ್ಲಿದ್ದಾರೆ ಅಂತಂದರೆ ನನಗೆ ಸೇಮ್ ಅನಿಸ್ತಿದೆ. ಇವತ್ತು ಕರ್ನಾಟಕ ಪರಿಸ್ಥಿತಿ ಇಲ್ಲಿಗೆ ತಂದಿದ್ದಾರೆ ಇವರು.
ಈ ಸೈನಿಕ 17 ವರ್ಷ ಸೈನಿಕನಾಗಿ ಸೇವೆ ಸಲ್ಲಿಸಿದ್ದಾರೆ. ಪಂಜಾಬ್, ಜಮ್ಮು ಮತ್ತು ಕಾಶ್ಮೀರ, ಅಸ್ಸಾಂ, ನಾಗಾಲ್ಯಾಂಡ್, ಸಿಯಾಚಿನ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕಳೆದ 1 ವರ್ಷದ ಹಿಂದೆ ಸೇನೆಯಲ್ಲಿ ನಿವೃತ್ತಿ ಹೊಂದಿದ್ದಾರೆ. ದಯಾಮರಣಕ್ಕೆ ಮಾಜಿ ಸೈನಿಕ 38 ವರ್ಷ ಈರಣ್ಣ, ಅವರ ಪತ್ನಿ 32 ವರ್ಷದ ಕವಿತಾ, 3 ವರ್ಷದ ಪ್ರಕೃತಿ ಹಾಗೂ 5 ತಿಂಗಳ ಪ್ರಣತಿ ಜೊತೆಗೆ ಮಾಜಿ ಸೈನಿಕನ ಸಹೋದರ ಶಿವಲಿಂಗಪ್ಪ, ಅವರ ಪತ್ನಿ 34 ವರ್ಷದ ಶೋಭಾ, ಮಕ್ಕಳಾದ 13 ವರ್ಷದ ಶಿವಯೋಗಿ, 11 ವರ್ಷದ ಆದಿತ್ಯ, ಹೀಗೆ ಒಟ್ಟು 8 ಜನ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ವಿಪರ್ಯಾಸವೇನೆಂದರೆ 5 ತಿಂಗಳ ಮಗು ಹಾಗೂ 3 ವರ್ಷದ ಮಕ್ಕಳ ಹೆಸರು ಸೇರಿಸುವುದು ತುಂಬಾನೇ ಬೇಸರದ ಸಂಗತಿ. ಮರಳು ದಂಧೆಕೋರ ಮಂಜುನಾಥ್ ಹಾಗೂ ಶಿಕ್ಷಕ ಗಂಗಾಧರ್ ಎಂಬುವವರ ಕಿರುಕುಳ ನೀಡುತ್ತಿದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದರೂ ನ್ಯಾಯ ಸಿಕ್ಕಿಲ್ಲ. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸರ್ವೋಚ್ಚ ನ್ಯಾಯಾಧೀಶರು ಹಾಗೂ ಮಾನವ ಹಕ್ಕುಗಳ ಆಯೋಗಕ್ಕೆ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಕಿರುಕುಳ ನೀಡುತ್ತಿರುವವರಿಗೆ ಕೂಡಲೇ ಶಿಕ್ಷೆ ಆಗಲೇಬೇಕು, ಇಲ್ಲವಾದರೆ ಕುಟುಂಬ ಸಮೇತ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದಿದ್ದಾರೆ ಸಂಬಂಧಿಕರು. ಸ್ಥಳೀಯ ಪುಂಡರ ಕಿರುಕುಳದಿಂದ ಈ ಕುಟುಂಬ ನೊಂದು ಬೆಂದು ಸೋತು ಸುಣ್ಣವಾಗಿದೆ. ದಿಕ್ಕು ಕಾಣದೆ ಈಗ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಒಟ್ನಲ್ಲಿ ಸಂಬಂಧಿಸಿದ ಆಯೋಗ ಹಾಗೂ ಅಧಿಕಾರಿಗಳು ಕಟ್ಟುನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗಬೇಕು. ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಲಿ ಎಂಬುದು ಏಸೇನ್ ಆಶಯ. ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ತಯಾರಿ ನಡೆದಿತ್ತು. ಇನ್ನೇನು ಕೆಲ ಕ್ಷಣದಲ್ಲಿ ಅಂತ್ಯಕ್ರಿಯೆ ನಡೆಯಬೇಕಿತ್ತು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಚಿಕ್ಕಪ್ಪನ ಅಂತ್ಯಕ್ರಿಯೆಗೆ ಬಂದಿದ್ದ ಮಗ ಹೃದಯಘಾತದಿಂದ ಸಾವನ್ನಪ್ಪಿದ್ದಾನೆ. ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ತಯಾರಿ ನಡೆದಿತ್ತು. ಇನ್ನೇನು ಕೆಲ ಕ್ಷಣದಲ್ಲಿ ಅಂತ್ಯಕ್ರಿಯೆ ನಡೆಯಬೇಕಿತ್ತು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ವೃದ್ಧ ಅಡಿಯಪ್ಪ ಮೇಟಿ ಸಾವಿನಿಂದ ಅಂತ್ಯಕ್ರಿಯೆ ತಯಾರಿ ನಡೆದಿತ್ತು. ಸ್ಮಶಾನದಲ್ಲಿ ಇನ್ನೇನು ಅಂತಿಮ ವಿಧಿವಿಧಾನಗಳು ನಡೆದಿದ್ದವು. ಆದರೆ ಆ ವೇಳೆ ಚಿಕ್ಕಪ್ಪನ ಅಂತ್ಯಕ್ರಿಯೆಗೆ ಬಂದಿದ್ದ ಮಗ ಹೃದಯಘಾತದಿಂದ ಸಾವನ್ನಪ್ಪಿದ ಘಟನೆ ನಡೆದಿದೆ. ಈ ಮೂಲಕ ಮೊದಲೇ ಶೋಕದಲ್ಲಿ ಮುಳುಗಿದ ಕುಟುಂಬಕ್ಕೆ ಮತ್ತೊಂದು ಶೋಕ ಆವರಿಸಿದೆ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ದಿಂಡೂರು ಗ್ರಾಮದಲ್ಲಿ ಇಂಥದ್ದೊಂದು ಹೃದಯ ಕಳಕುವ ಘಟನೆ ನಡೆದಿದೆ. ಮಲ್ಲಪ್ಪ ಹನುಮಪ್ಪ ಮೇಟಿ 72 ವರ್ಷ ಹೃದಯಘಾತದಿಂದ ಸಾವನ್ನಪ್ಪಿದ ವ್ಯಕ್ತಿ. ತನ್ನ ಚಿಕ್ಕಪ್ಪನ ಅಡಿಯಪ್ಪ ಮೇಟಿ ಅಂತ್ಯಕ್ರಿಯೆ ವೇಳೆಯಲ್ಲಿ ಹೃದಯಘಾತದಿಂದ ಮಲ್ಲಪ್ಪ ಸಾವನ್ನಪ್ಪಿದ್ದಾರೆ. ಚಂದ್ರಶೇಖರ್ ಫಕೀರಪ್ಪ ರಾಮಣ್ಣವರ ಮೊನ್ನೆ ಆಗಸ್ಟ್ ತಿಂಗಳಲ್ಲಿ ಮನೆ ಬಿದ್ದಿದೆ. ಆದರೆ ಇನ್ನೂ ಪರಿಹಾರ ಮಾತ್ರ ಬಂದಿಲ್ಲ. ಸಾಧ್ಯವಾದರೆ 5 ಲಕ್ಷ ರೂಪಾಯಿಗಳ ಮಂಜೂರು ಮಾಡಿದರೆ ಅವರ ಮನೆ ಸರಿಯಾಗಿ ಕೆಡವಿ ಕಟ್ಟಬಹುದು. ಚಂದ್ರಶೇಖರ್ ಫಕೀರಪ್ಪ ರಾಮಣ್ಣವರ ಮೊನ್ನೆ ಆಗಸ್ಟ್ ತಿಂಗಳಲ್ಲಿ ಮನೆ ಬಿದ್ದಿದೆ. ಆದರೆ ಇನ್ನೂ ಪರಿಹಾರ ಮಾತ್ರ ಬಂದಿಲ್ಲ. ಸಾಧ್ಯವಾದರೆ 5 ಲಕ್ಷ ರೂಪಾಯಿಗಳ ಮಂಜೂರು ಮಾಡಿದರೆ ಅವರ ಮನೆ ಸರಿಯಾಗಿ ಕೆಡವಿ ಕಟ್ಟಬಹುದು.
2020 ಮನೆ ಬಿದ್ದೈತ್ರಿ. ಯಾರು ಬರೋರು ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ನಾವು ತಲಾಟರಿಗೆ ಹೇಳಿದ್ವಿ, ಪಾಲಿಕರಿಗೆ ಹೇಳಿದ್ವಿ. ಬಾದ್ರೆ ಹ್ಞೂ ಅಂತ ಹೋಗ್ಬಿಡ್ತಾರ. ನಾವು ಪಂಚಾಯತ್ಯಾಗ ರಂತರ ಪಂಚಾಯತ್ಯಾಗ ಅಪ್ಲಿಕೇಶನ್ ಕೊಟ್ಟಿವಿ. ಮುಡ್ಸ್ಯಾರ ಇಲ್ಲ ಗೊತ್ತೇ ಇಲ್ಲ ನಮ್ಗೆ. ಯಾರು ಚಂದ್ರಶೇಖರಪ್ಪ ಫಕೀರಪ್ಪ ರಾಮಣ್ಣವ್ರ ದೇವ್ಯಾಳ. ಈಗ ವಿರಾಮ. अरे यार ये रोज का प्रॉब्लम है. Go, fatty, move it. This is too small. अरे चलो. चलो. This is so slow. I'm fed up. चल आगे. कितना वेट करेंगे? Hey, come on. अरे 5 घंटे पहले बुलाया था. before you. हम तो 2 दिन से. सदियों से प्रतीक्षा कर रहे ये हैं. तो जानता नहीं मैं कौन हूँ. अरे तुम कोई भी. Slow connection? Switch to high-speed broadband connectivity for faster downloads. Games, movies, videos, full-track music. High-speed internet at affordable prices. ವಿಶ್ವ ಹೃದಯ ದಿನಕ್ಕೆ ಎಸಿ ಅನ್ನೋ ಒಂದು ತಂಡ ಹೃದಯದ ಬಗ್ಗೆ ಕೆಲ ಮಾಹಿತಿ ನೀಡುತ್ತಿದೆ. ಇದನ್ನು ಪಾಲಿಸಿದರೆ ನಿಮ್ಮ ಹೃದಯ ಹಾರಾಡಿ ಓಲಾಡಿ ತೇಲಾಡುತ್ತೆ, ಉತ್ತಮ ಜೀವನ ನಿಮ್ಮದಾಗುತ್ತೆ. ಭಾರತದಲ್ಲಿ 6.19 ಕೋಟಿ ಜನರು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇದರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗ್ತಿದೆ. ಇದಕ್ಕೆ ಕಾರಣ ನಮ್ಮ ಜೀವನ ಶೈಲಿ. ಹೃದಯವನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಬೇಕು, ಇಲ್ಲದಿದ್ದರೆ ಅದು ನಮಗೆ ಯಾವಾಗ ಬೇಕಾದರೂ ಕೈ ಕೊಡಬಹುದು. ಹೀಗಾಗಿ ಹೃದಯ ಚೆನ್ನಾಗಿದ್ದಷ್ಟು ಸೂಪರ್ ಪವರ್ ಜೊತೆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾಗುವವರ ಸಂಖ್ಯೆ ಜಾಸ್ತಿ. ನಿಮ್ಮ ಹೃದಯ ಸ್ವಚ್ಛಂದವಾಗಿ ಹಾರಾಡಬೇಕಾದರೆ ಕೆಲವು ವಿಧಾನಗಳಿವೆ. ಅವರನ್ನು ಪಾಲಿಸಿದರೆ ಜೀವನ ನಿರಾಳ. ಈ ಟಿಪ್ಸ್ ಇಲ್ಲಿದೆ ನೋಡಿ. 30ರಿಂದ 60 ನಿಮಿಷ ಎಕ್ಸಸೈಸ್, ಧೂಮಪಾನ ಬೇಡ, ಹೆಲ್ದಿ ಡಯಟ್, ತೂಕ ಹೆಚ್ಚು ಬೇಡ, ಒಳ್ಳೆಯ ನಿದ್ದೆ, ಸ್ಟ್ರೆಚ್ ಬೇಡವೇ ಬೇಡ. ಈ ವಿಧಾನಗಳನ್ನು ಪಾಲಿಸಿದರೆ ಹೃದಯ ಹಾರಾಡಿ ತೇಲಾಡಿ ಆನಂದವಾಗಿರುತ್ತೆ. ಎಲ್ಲ ವಯಸ್ಸಿನವರೆಗೂ ಇದು ಅನ್ವಯ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಹೊರಗಿನ ಆಹಾರ ತಿಂದು ಆರೋಗ್ಯ ಹಾಳು ಮಾಡಿಕೊಳ್ಳುತ್ತೇವೆ. ಇದರಿಂದ ತೂಕ ಹೆಚ್ಚಾಗುತ್ತೆ, ಹೃದಯ ಕಾಯಿಲೆಯು ಅಷ್ಟೇ ವೇಗವಾಗಿ ಬರುತ್ತೆ. ಇದೊಂದು ಉದಾಹರಣೆಗೆ ಮಾತ್ರ. ಜೀವನದ ಪ್ರತಿ ಕ್ಷಣಗಳನ್ನು ಉತ್ಸಾಹದಿಂದ ಕಳೆಯುವುದು ಸಹ ಒಂದು ಕಲೆ. ಇದು ಸಹ ಹೃದಯದ ಆಯಸ್ಸನ್ನು ಹೆಚ್ಚು ಮಾಡುತ್ತೆ.
ಗಜೇಂದ್ರಗಡ ಮೈಸೂರು ಮಠದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸಾಹಿತಿ ಡಾಕ್ಟರ್ ಗುರುರಾಜ್ ಶ್ಯಾಮಾಚಾರ್ಯ ಅಮೋರ್ ಅವರಿಗೆ ನುಡಿ ನಮನಗಳನ್ನು ಸಲ್ಲಿಸಲಾಯಿತು. ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ ಡಾಕ್ಟರ್ ಗುರುರಾಜ್ ಶ್ಯಾಮಾಚಾರ್ಯ ಅಮೋರ್ ಇಹಲೋಕ ತ್ಯಜಿಸಿದ್ದರು. GS ಅಮೋರ್ ಅವರಿಗೆ ಗಜೇಂದ್ರಗಡದ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಸಂತಾಪ ಸೂಚಿಸಲಾಯಿತು. ಮೌನಾಚರಣೆ ಬಳಿಕ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ IA ರೇವಡಿ, ಸಾಹಿತ್ಯ ವಿಮರ್ಶೆ ಎನ್ನುವುದು ಸಾಹಿತ್ಯ ಸಿದ್ಧಾಂತಗಳ ಒಡಲಿನಿಂದಲೇ ಆವಿರ್ಭವಿಸಬೇಕು ಎಂದು ಅಮೋರ್ ಹೇಳುತ್ತಿದ್ದರು. ಒಂದು ನುಡಿ ನಮನದ ಕಾರ್ಯಕ್ರಮದಲ್ಲಿ ಹಿರಿಯರಾದಂಥ ಡಿ ಮುನಳ್ಳಿ ಗುರುಗಳೇ, MS ಮಕಾಂದಾರ್ ಗುರುಗಳೇ, ಹಾಗೂ ಭಜಂತ್ರಿ ಗುರುಗಳೇ, ಹಾಗೂ ಸ್ನೇಹಿತರಾದಂಥ ಕಲ್ಲಿಗ್ನೂರವರೇ, ಸಂಗಟಿ ಗುರುಗಳೇ, ಹಾಗೂ ನೆರೆಗಲ್ಲು ಗುರುಗಳೇ, ಹಾಗೂ ಅಜ್ಜಾರಾದಂಥ ಶಾಂತಯ್ಯಜ್ಜನವರೇ, ಹುಚ್ಚಪ್ಪನವರೇ, ಬಹುಶಃ ಈ GS ಅಮೂರ್ ಅವರ ಬಗ್ಗೆ ಈಗಾಗಲೇ ಅನೇಕ ವಿಚಾರಧಾರೆಗಳನ್ನು ಹೇಳಿದರು. ಬಹುಶಃ ಇಲ್ಲೇ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಗೋಷ್ಠಿಗೆ ಇವರು ಬಂದಾಗ ಅವರೊಂದಿಗೆ ಇದ್ದಂಥ ಒಡನಾಟ ಹಾಗೂ ಅವರೊಂದಿಗೆ ಇದ್ದಂಥ ಚರ್ಚೆಯನ್ನು ಹೇಳಿದರು. ಅಷ್ಟೇ ಅಲ್ಲದೆ ಕೂಡ ನಾವು 150ನೇ ವರ್ಷಾಚರಣೆಯಲ್ಲಿ ಇವರ ಒಂದು ಪುಸ್ತಕಕ್ಕೆ, ಸಂಶೋಧನಾತ್ಮಕ ಪುಸ್ತಕಕ್ಕೆ ಬರೆದಂಥವರು ಗೋವಿಂದರಾಜ್ ತಳಕೋಡವರು ಕೂಡ ಬಂದಿದ್ದರು. ಅಂಥವರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅವರ ಪುಸ್ತಕಕ್ಕೆ ಏನಪ್ಪ ಅಂತಂದ್ರೆ ಅವರಿಗೆ ಗೌರವಿಸಿದ್ದನ್ನು ಕೂಡ ನಾವಿಲ್ಲಿ ಸ್ಮರಿಸಬಹುದು. ಇಂಥ ಅದ್ಭುತವಾದಂಥ, ಬಹುಶಃ ಅವರ ಜೀವನದಲ್ಲಿ ಅನೇಕ ರೀತಿಯಾದಂಥ ಅವರು ಮೊದಲ ಸಾಹಿತ್ಯಿಕವಾದಂಥದ್ದು ಇದ್ದಿದ್ದಿಲ್ಲಂತ ಅವರ ತಂದೆಯವರು ಶಿಕ್ಷಕರಾದಾಗ ಅನೇಕ ಕಾದಂಬರಿಗಳನ್ನು, ಪುಸ್ತಕಗಳನ್ನು ತಂದಿಡ್ತಿದ್ರು. ಅದನ್ನು ಓದ್ತಾ ಅವರು ಈ ಸಾಹಿತ್ಯದ ಒಲವು ಮೂಡ್ತು. ಅಷ್ಟೇ ಅಲ್ಲದೆ ಕೂಡ ಅವರು ಒಬ್ಬ ಗುರುಗಳಂದ್ರೆ ಎಷ್ಟು ಪ್ರಾಮುಖ್ಯತೆ ಐತೆ ಅಂಥೇಳಿ ಕನ್ನಡ ಶಿಕ್ಷಕರಿಂದ ಕನ್ನಡ ಸಾಹಿತ್ಯವನ್ನು ತಿಳ್ಕೊಂಡ್ರು. ಅದೇ ರೀತಿಯಾಗಿ ಒಬ್ಬ ಇಂಗ್ಲೀಷ್ ಶಿಕ್ಷಕರಿಂದ ಇಂಗ್ಲೀಷ್ ಒಂದು ಸಾಹಿತ್ಯಕ್ಕೆ ಒಲವನ್ನು ತೋರಿದ್ರು. ಬಹುಶಃ ಇಲ್ಲಿ ಗುರುಗಳ ಒಂದು ಪ್ರೇರಣೆಯಿಂದ ಅವರು ಎರಡು ಸಾಹಿತ್ಯ ಲೋಕ, ಒಂದು ಕನ್ನಡ ಮತ್ತು ಒಂದು ಇಂಗ್ಲೀಷ್ ಸಾಹಿತ್ಯ ಲೋಕದಲ್ಲಿ ವಿಮರ್ಶೆಯನ್ನು ಮಾಡಿ, ಬಹುಶಃ ಆಗಲೇ ಹಿರಿಯರು ಹೇಳಿದಂತೆ ಇವರು ಒಂದು ಅನೇಕ ವಿಚಾರಧಾರೆಗಳು, ಇಲ್ಲೇ ಪಕ್ಕದ ನಮ್ಮ ಹಾವೇರಿ ಜಿಲ್ಲೆಯ ಅವರಾದಂಥ ಹಾವೇರಿ ಜಿಲ್ಲೆಯ ಬೊಮ್ಮನಹಳ್ಳಿಯಲ್ಲಿ ಜನಿಸಿದವರು. ಇವರು ಗುರುರಾಜ ಇವರ ತಂದೆ ಶ್ಯಾಮರಾಯ್ ಅಮೂರ್ ಅವರು ಅಂತ ಹೇಳಿ ಇವರು ಅನೇಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಈಗ ವಿಮರ್ಶೆ ಮಾಡಿದ ಅದು ಅಷ್ಟು ಸುಲಭವಾದಂಥ ಕೆಲಸವಲ್ಲ ಅಂತೇಳಿ ಈಗಾಗಲೇ ಸಂಗಟಿ ಸರ್, ಮುನವಳ್ಳಿ ಸರ್ ಮತ್ತು ಭಜಂತ್ರಿ ಸರ್, ಮಕಾಂದಾರ್ ಸರ್ ಅನೇಕ ವಿಚಾರಧಾರೆಗಳನ್ನು ಹೇಳಿದರು. ಬಹುಶಃ ನಮ್ಮ ಈ ಸಾಹಿತ್ಯದಲ್ಲಿ ಇವತ್ತು ನಾವು ಅನೇಕ ವಿಚಾರಧಾರೆ ಮಾಡುವಾಗ ಪ್ರತಿ ವಾರನೂ ಕೂಡ ಇಂಥ ಅಮೂಲ್ಯವಾದಂಥ ರತ್ನಗಳು ಕಳೆದುಕೊಳ್ತವುದು ದುಃಖದ ಸಂಗತಿ ಅಂತ ಹೇಳಿ ಇಲ್ಲಿ ನುಡಿ ನಮನದಲ್ಲಿ ವಿಷಯ ಬಂತು. ನಿಜವಾಗಿಯೂ ಕೂಡ ಇವತ್ತು ಸಾಹಿತ್ಯ ಲೋಕ ಎರಡು, ಅದರಲ್ಲಿ ಕನ್ನಡ ಮತ್ತು ಇಂಗ್ಲೀಷಿನ ಒಂದು ಎರಡೂ ಸಾಹಿತ್ಯಕ್ಕೆ ಅಮೋಘವಾದಂಥ ಸೇವೆಯನ್ನು ಸಲ್ಲಿಸಿ ಇದಂಥ ನಮ್ಮ
ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ರೋಣ ಮತ್ತು ಗಜೇಂದ್ರಗಡ ಘಟಕಗಳ ಆಶ್ರಯದಲ್ಲಿ ಬಹುತೇಕ ಸರ್ ಹೇಳಿದ ಹಾಗೆ ಉತ್ತಮ ಕಾರ್ಯಕ್ರಮಗಳನ್ನು ನಾವು ಮತ್ತೆ ಮಾಡಬೇಕು ಅಂತ ಎಲ್ಲ ಮಹಾನ್ ಕವಿಗಳ ಸಾಹಿತ್ಯವನ್ನು ನಾವು ಓದಬೇಕು, ವಿಮರ್ಶಿಸಬೇಕು ಅನ್ನೋ ಗುರಿ ಇರ್ತಿರುವಾಗ ಮಹಾನ್ ಸಾಹಿತಿಗಳು ಬಹುತೇಕ ನಮ್ಮಿಂದ ಕಣ್ಮರೆಯಾಗ್ತಾ ಇರೋದು ದುರಂತ. ಗಾಯಕರು, ಸಾಹಿತಿಗಳು, ಮಹಾನ್ ವ್ಯಕ್ತಿಗಳು ಬಹುತೇಕ 20ನೇ ಒಂದು ಇಸ್ವಿ, ಇದು ಭಾಳ ದುರಂತದ ಇಸ್ವಿ ಅಂತ ಮೊನ್ನೆ ನಾವು ಮಾತಾಡಿದ್ವಿ. ಹಾಗೆ ಮತ್ತು ದುರಂತದ ಇಸ್ವಿ ಕಾಣ್ತಾ ಇದೆ. ಜಿ ಎಸ್ ಅಮೂರವರು ನಿಧನ. ನಮ್ಮ ಸಾಹಿತ್ಯ ನಮ್ಮ ಕುವೆಂಪುರವರು ಕನ್ನಡ ಕವಿಯಾಗಿ ರೂಪುಗೊಂಡಿದ್ದು, ರಾಷ್ಟ್ರಕವಿ ಆಗಿದ್ದ ಒಂದೇ ಒಂದು ಮಾತು ಸರ್ ಒಂದೇ ಒಂದು. ಹಾಗೆ ಇಂಥ ಮಹಾನ್ ವ್ಯಕ್ತಿಗಳು ಒಂದೊಂದು ಮಾತನ್ನ ಇಡೀ ಒಂದನ್ನೇ ರಾಷ್ಟ್ರ ನಿರ್ಮಾಣದಲ್ಲಿ, ರಾಜ್ಯ ನಿರ್ಮಾಣದಲ್ಲಿ, ಸಾಹಿತ್ಯ ನಿರ್ಮಾಣದಲ್ಲಿ ದ್ವಿಪೌರತ್ವ ಪಡೆಯದಂತಹ ವಿಮರ್ಶಕರಾಗಿದ್ದರು. ವಿಮರ್ಶಾ ಲೋಕಕ್ಕೆ ಅವರು ಕೊಟ್ಟ ಕೊಡುಗೆ ಅತ್ಯಂತ ಮೌಲಿಕ, ವೈವಿಧ್ಯಪೂರ್ಣ, ಅಷ್ಟೇ ದೊಡ್ಡ ಪ್ರಮಾಣದಾಗಿತ್ತು. ಅವರ ಸಾಧನೆಗೆ ಶತಕೋಟಿ ನಮನಗಳು ಎಂದು ಐ.ಎ. ರೇವಟಿ ಅಮೋರ್ ಅವರಿಗೆ ಸಾಧನೆಯನ್ನು ಕೊಂಡಾಡಿದರು. ಅಮೋರ್ ಅಗಲಿಕೆಗೆ ದುಃಖದ ಸಂಗತಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿದರು. ಸಂತಾಪ ಸೂಚನೆ ವೇಳೆ ಎಚ್.ಆರ್. ಬಚಿಂತ್ರಿ, ಕೆ.ಜಿ. ಸಂಟಿ, ಎಂ.ಎಸ್. ಮಕಂದರ್ ಸಹ ಅಮೋರ್ ಅವರನ್ನು ಸ್ಮರಿಸಿದರು. ಇನ್ನು ಶರಣಪ್ಪ ಬೇವನಕಟ್ಟಿ, ಶಂಕರ್ ಕಲ್ಲಿಗನೂರು, ಹುಚ್ಚಪ್ಪ ಹಾವೇರಿ, ಎಸ್.ಎಸ್. ನೆರೆಗಲ್, ಬಿ.ವಿ. ಮುನವಳ್ಳಿ ಸಾಥ್ ನೀಡಿದರು. ದಿನಕ್ಕೊಂದು ಕೋಳಿ ತಿಂದು ಇಟ್ಟಿಗೆಯಲ್ಲಿ ಅವಿತು ಕೂತಿದ್ದ ಒರಗವೊಂದನ್ನು ಸೆರೆ ಹಿಡಿದ ಘಟನೆ ಗದಗ ತಾಲೂಕಿನ ಕಣವಿ ಹೊಸೂರು ಗ್ರಾಮದಲ್ಲಿ ಕಂಡುಬಂದಿದೆ. ದಿನಕ್ಕೊಂದು ಕೋಳಿ ತಿಂದು ಮುಂದಿನ ಸಂಚಿಗೋಸ್ಕರ ಇಟ್ಟಿಗೆಯಲ್ಲಿ ಅವಿತು ಕೂತಿದ್ದ ನಾಗರಹಾವನ್ನು ಹಿಡಿದು ನೀರಿನ ಬಾಟಲಿಯಲ್ಲಿ ಹಾಕಿದ್ದು ಎಲ್ಲರ ಮೈ ಜೊಮ್ಮೆನಿಸಿತು. ಮಂಜುನಾಥ್ ಮಡಿವಾಳರ್ ಎಂಬುವರ ತೋಟದಲ್ಲಿ ಈ ನಾಗರಹಾವು ಮನೆ ಮಾಡಿತ್ತು. ತೋಟದ ಮನೆಯಲ್ಲಿದ್ದ ಸಾಕಿದ್ದ ಅನೇಕ ಕೋಳಿಗಳನ್ನು ತಿಂದು ತೇಗಿದೆ ಎನ್ನಲಾಗಿದೆ. ಪ್ರತಿದಿನ ಒಂದೊಂದು ಕೋಳಿ ಕಾಣೆಯಾಗುವುದನ್ನು ಮನೆಯವರು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಇಂದು ಸಹ ಒಂದು ಕೋಳಿ ನುಂಗಿ ಇಟ್ಟಿಗೆಯಲ್ಲಿ ಹೋಗುವ ನಾಗರಹಾವನ್ನು ಪತ್ತೆ ಹಚ್ಚಿ ಗದುಗಿನ ಉರಗ ಪ್ರೇಮಿ ವಿಜಯ್ ಎಂಬುವರಿಗೆ ತಿಳಿಸಿದ್ದಾರೆ. Large money. Large money.
ಸ್ನೇಕ್ ವಿಜಯ್ ಅವರು 1.5 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ನೀರಿನ ಡಬ್ಬಿಯಲ್ಲಿ ಹಿಡಿದಿದ್ದಾರೆ. ಸುಮಾರು 5 ಅಡಿಯಷ್ಟು ಉದ್ದವಿರುವ ಹಾವನ್ನು ಕಂಡು ಮನೆ ಮಂದಿಯೆಲ್ಲ ಬೆಚ್ಚಿ ಬಿದ್ದಿದ್ದಾರೆ. ನಂತರ ಈ ಹಾವನ್ನು ತೆಗೆದುಕೊಂಡು ಹೋಗಿ ಕಪ್ಪತಗುಡ್ಡದಲ್ಲಿ ಬಿಡಲಾಗಿದೆ. ಇಷ್ಟು ದಿನ ಹಾವಿನ ಭಯದಲ್ಲಿದ್ದ ಕುಟುಂಬ ಹಾಗೂ ಇನ್ನುಳಿದ ಕೋಳಿಗಳು ಸದ್ಯ ಭಯಮುಕ್ತವಾಗಿವೆ. ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸೋಮವಾರ ಗಜೇಂದ್ರಗಡದ ರಾಜಮನೆತನಕ್ಕೆ ಸನ್ಮಾನಿಸಲಾಯಿತು. ಕರ್ವೀರ್ ಸಂಸ್ಥಾನವನ್ನು 1710ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಸೊಸೆ ಛತ್ರಪತಿ ಮಹಾರಾಣಿ ತಾರಾಣಿ ಅವರು ಸ್ಥಾಪಿಸಿದರು. ಈ ಅವಧಿಯಲ್ಲಿ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ವಿಗ್ರಹವನ್ನು ವಿದೇಶಿ ಆಕ್ರಮಣದಿಂದ ರಕ್ಷಿಸಲು ಮನೆ ಮಾಡಲಾಗಿತ್ತು. विष्णुमायेति शक्तिता या देवी सर्वभूतेषु विष्णुमायेति शक्तिता. 26 ಸೆಪ್ಟೆಂಬರ್ 2020ರಂದು ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಿಯ ವಿಗ್ರಹವನ್ನು ಗಜೇಂದ್ರಗಡದ ಶ್ರೀಮಂತ ಸಿದ್ದಜಿರಾವ್ ಘೋರ್ಪಡೆ ಅವರ ವಂಶಸ್ಥರು ಶ್ರೀ ಎಸ್ ಪ್ರತಾಪ್ ಸಿಂಹ ಘೋರ್ಪಡೆ ಅವರಿಂದ ಅಭಿಷೇಕ ಮಾಡಿಸಲಾಯಿತು ಮತ್ತು ಕೊಲ್ಲಾಪುರದ ಇತಿಹಾಸವು ಒಂದು ಸುವರ್ಣ ಕ್ಷಣವನ್ನು ನೆನಪಿಸುತ್ತಲೇ ಇತ್ತು ಹಾಗೂ ಪಶ್ಚಿಮ ಮಹಾರಾಷ್ಟ್ರ ದೇವಸ್ಥಾನ ಸಮಿತಿ ವತಿಯಿಂದ ಈ ಮನೆತನದವರನ್ನು ಸನ್ಮಾನ ಮಾಡಲಾಯಿತು. नमस्तस्यै नमस्तस्यै नमो नमः या देवी सर्वभूतेषु चेतनेत्यभिधीयते या देवी सर्वभूतेषु चेतनेत्यभिधीयते नमस्तस्यै 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 नमो नमः या देवी सर्वभूतेषु बुद्धिरूपेण संस्थिता. ಈ ದಿನ ವಿಶೇಷ ಪೂಜೆಯನ್ನು ಮಾಡಲಾಗುತ್ತೆ ಮತ್ತು ಇಡೀ ದೇವಾಲಯವನ್ನು ಹೂಗಳು ಮತ್ತು ರಂಗೋಲಿಯಿಂದ ಅಲಂಕರಿಸಲಾಗುತ್ತೆ. ದೇವಿಯನ್ನು ಬೆಳಿಗ್ಗೆ ಪೂಜಿಸಲಾಯಿತು. ಗೋರ್ಪಡೆ ರಾಜಮನೆತನದ ವಂಶಸ್ಥರು ಎಲ್ಲ ಈ ದೇವಿ ಭಕ್ತರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ನೀಡಲಿ ಅಂತ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಅಭಿಷೇಕ ಮತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಸೈನಿಕ ತನ್ನ ಕುಟುಂಬದಿಂದ ದಯಾಮರಣಕ್ಕೆ ಅರ್ಜಿ. ತನ್ನ ಕುಟುಂಬಕ್ಕೆ ಪುಂಡ ಪೋಖರಿಗಳು ಹಾಗೂ ಗುಲಾಮಗಿರಿ ಅಧಿಕಾರಿಗಳ ಕಿರುಕುಳ. ಚಿಕ್ಕಪ್ಪನ ಅಂತ್ಯಕ್ರಿಯೆಗೆ ಬಂದಿದ್ದ ಮಗ ಹೃದಯಘಾತದಿಂದ ಸಾವು. ಆಗಸ್ಟ್ ತಿಂಗಳಲ್ಲಿ ಮನೆ ಬಿದ್ದಿದೆ, ಇನ್ನೂ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಎಕ್ಸ್ಚೇಂಜ್ ಆಹಾರ ಪದ್ಧತಿ ಬದಲಿಸಿದರೆ ಸೂಪರ್ ಹಾಟ್. ಇದು ವಿಶ್ವ ಆರೋಗ್ಯ ದಿನದ ವಿಶೇಷ. ಅಗಲಿದ ಸಾಹಿತಿಗೆ ನಮನ. ಡಾಕ್ಟರ್ ಅಮೋರ್ ಸಾಹಿತ್ಯ ಕೊಡುಗೆ ಕೊಂಡಾಡಿದ ಸಾಹಿತ್ಯ ಪರಿಷತ್ತು. ಕೋಳಿ ತಿಂದು ಇಟ್ಟಿಗೆಯಲ್ಲಿ ಅವಿತು ಕೂತಿದ್ದ ಉರಗ, ಹಾವನ್ನ ಪಳಗಿಸಿ ಹಿಡಿದ ಸ್ನೇಕ್ ವಿಜಯ್. ಮಹಾರಾಷ್ಟ್ರದಲ್ಲೂ ಗಜೇಂದ್ರಗಡದ ಕೀರ್ತಿ. ಕೊಲ್ಲಾಪುರದ ಲಕ್ಷ್ಮೀದೇವಿ ಪೂಜಿಸಿದ ಗಜೇಂದ್ರಗಡದ ರಾಜಮನೆತನ. ಇವಿಷ್ಟು ಇಂದಿನ ಸುದ್ದಿಗಳು. ವಾರ್ತೆಗಾಗಿ ವೀಕ್ಷಿಸಿ ಏಷ್ಯನ್ ನ್ಯೂಸ್ ಗಜೇಂದ್ರಗಡ. ವಂದನೆಗಳು.